ನಮಸ್ಕಾರ. ನಾನು ಎಚ್ ಎನ್ ಚಂದ್ರಶೇಖರ್ ಅಂತ ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷನಾಗಿದ್ದೇನೆ. ಇದೇ ತಿಂಗಳು ದಿನಾಂಕ 18 ಮತ್ತು 19ರಂದು ಸುವರ್ಣ ಸಂಭ್ರಮದ ಪ್ರಯುಕ್ತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿರುವ ಬ್ರಾಹ್ಮಣ ಸಮಾವೇಶ ವಿಶ್ವಾಮಿತ್ರ ಕಾರ್ಯಕ್ರಮದ ತ್ರಿಪುರವಾಸಿನಿ ಸಭಾಂಗಣ ಗೇಟ್ ನಂಬರ್ 2 ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ 2 ದಿನ ತಾವೆಲ್ಲರೂ ತುಮಕೂರು ನಗರದಿಂದ ಹೊರಡೋಣ. ವಿಪ್ರರೆಲ್ಲರೂ ಸಂಘಟಿತರಾಗಿರುವ ಉದ್ದೇಶದಿಂದ ಈ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಒಗ್ಗಟ್ಟನ್ನು ತೋರಿಸುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಅಗತ್ಯವಿದೆ. ತುಮಕೂರು ನಗರದಿಂದ ಸಮಾವೇಶಕ್ಕೆ ತೆರಳುವ 2 ದಿನಗಳ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಸಕ್ತರು ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾವನ್ನು ಸಂಪರ್ಕಿಸಬೇಕು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಾನು ಎಂ ಕೆ ನಾಗರಾಜರಾವ್, ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾದ ಉಪಾಧ್ಯಕ್ಷ. ಬಂಧುಗಳೇ, ನಿಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಬಂದಿರುವ ವಿಷಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 50ನೇ ವರ್ಷದ ಸಂಭ್ರಮದ ಒಂದು ಕಾರ್ಯಕ್ರಮ ಬ್ರಾಹ್ಮಣ ಮಹಾಸಮ್ಮೇಳನ. ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರ ಗಮನಕ್ಕೆ ಈಗಾಗಲೇ ಈ ವಿಷಯ ನಿಮಗೆ ಗೊತ್ತಾಗಿದೆ. ತುಮಕೂರು ಜಿಲ್ಲೆಯ ವತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಭಾಗವಹಿಸುವುದು ಅನಿವಾರ್ಯ ಆಗಿದೆ. ಬ್ರಾಹ್ಮಣರ ಸಂಘಟನೆಯ ಮಹತ್ವವನ್ನು ರಾಷ್ಟ್ರದ ಹಿತಕ್ಕಾಗಿ ತಿಳಿಸಿಕೊಡುವ ದೃಷ್ಟಿಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವುಗಳೆಲ್ಲರೂ ಭಾಗವಹಿಸುವುದು ಅನಿವಾರ್ಯ. ಹಾಗಾಗಿ ಇದೇ ಜನವರಿ ತಿಂಗಳ 18 ಮತ್ತು 19ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಎಲ್ಲ ಬಂಧುಗಳು ಆ ದಿನ ಬೆಳಗ್ಗೆ 18ನೇ ತಾರೀಕು ಬೆಳಗ್ಗೆ ಬೇಗ ಹೋಗಿ ಆ ಸಭಾಂಗಣವನ್ನು ತಲುಪಿ ಅಲ್ಲಿನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸೋಣ. ಮುಖ್ಯವಾಗಿ ಕಾರ್ಯಕರ್ತರಾಗಿ ನಾವೆಲ್ಲರೂ ಸೇರುವಂಥ ಒಂದು ವಿಶೇಷವಾದ ಅವಶ್ಯಕತೆ ಅಲ್ಲಿಗಿದೆ. ಬೇರೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಕಾರ್ಯಕರ್ತರಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಲ್ಲಿ ಯಾವ ಯಾವ ಸೇವಾ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆಯೋ ಅವುಗಳಲ್ಲಿಯೂ ನಮ್ಮ ಭಾಗಿತ್ವವನ್ನು ತೋರಿಸಿಕೊಳ್ಳೋಣ. ಸಂಘಟನೆಯ ದೃಷ್ಟಿಯಿಂದ ಇದು ಇನ್ನು ಮತ್ತಷ್ಟು ಹೆಚ್ಚು ಬಲಿಷ್ಠವಾಗಿ ಬೆಳೆಯಲಿ ಎನ್ನುವ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದು ಸಕಾರಾತ್ಮಕವಾದ ಬೆಂಬಲವನ್ನು ನೀಡುವಂತಹ ಒಂದು ಪರ್ವಕಾಲದಲ್ಲಿ ನಾವಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ಕಾರ್ಯಕರ್ತರಾಗಿ ಹೋಗೋಣ, ಸ್ವಯಂ ಸೇವಕರಾಗಿ ಹೋಗೋಣ, ಪ್ರತಿನಿಧಿಗಳಾಗಿ ಅಲ್ಲಿ ಭಾಗವಹಿಸೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಆದ್ಯವಾದ ಕರ್ತವ್ಯವಾಗಿದೆ. ಇದೇ ತಿಂಗಳ 18 ಮತ್ತು 19ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಬ್ರಾಹ್ಮಣ ಮಹಾಸಮ್ಮೇಳನದಲ್ಲಿ ತಾವುಗಳೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ. ತುಮಕೂರು ಜಿಲ್ಲೆಯ ಎಲ್ಲ ನನ್ನ ವಿಪ್ರ ಬಂಧು ಬಾಂಧವರೇ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸ್ಥಾಪನೆಯಾಗಿ 50 ವರ್ಷಗಳು ಪೂರ್ಣಗೊಂಡಿವೆ. ಈ ಹಿನ್ನೆಲೆಯಲ್ಲಿ ಸುವರ್ಣ ಸಂಭ್ರಮ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ರಾಜ್ಯ ಮಟ್ಟದ 11ನೇ ವಿಪ್ರ ಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತಾರೀಕು ಇದೇ ತಿಂಗಳು 18, 19ರಂದು ಬಹಳ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಆಚರಿಸಲು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ತುಮಕೂರಿನ ಎಲ್ಲ ವಿಪ್ರ ಬಾಂಧವರು ಈ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಹಾಗೂ ಈ ಸಮ್ಮೇಳನ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೆ ವಿ ಕುಮಾರ್ ಅಂತ ಹೇಳಿಬಿಟ್ಟು ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಕಾರ್ಯಕಾರಿ ಮಂಡಳಿಯ ಒಬ್ಬ ಸದಸ್ಯ. ನನಗೆ ತುಮಕೂರು ಜಿಲ್ಲೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ದಿನಾಂಕ 18/1/2025 ಮತ್ತು 19/1/2025 2 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಸುವರ್ಣ ಸಂಭ್ರಮ ಅಂದರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪ್ರಾರಂಭವಾಗಿ 50 ವರ್ಷಗಳ ಕಳೆದಿರೋದ್ರಿಂದ ಒಂದು ಎಲ್ಲ ವಿಪ್ರ ಬಾಂಧವರು ಅಲ್ಲಿ ಸೇರಿ ಒಂದು ಸಮ್ಮೇಳನವನ್ನು ಮಾಡೋದಕ್ಕೋಸ್ಕರ ಆಯೋಜನೆಯನ್ನು ಮಾಡಿದ್ದೇವೆ. ಈ ಸಮಾರಂಭಕ್ಕೆ ಎಲ್ಲ ಮಠಾಧೀಶರುಗಳು, ರಾಜಕೀಯ
ಮುಖಂಡರುಗಳು ಎಲ್ಲ ವಿಪ್ರ ಬಾಂಧವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಿಂದನೂ ಸುಮಾರು ಕನಿಷ್ಠ 1,000 ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರನ್ನೂ ಕೇಳ್ಕೊಂಡಿದ್ದೀವಿ. ಅದೇ ರೀತಿ ಅದಕ್ಕೆ ವ್ಯವಸ್ಥೆಗಳನ್ನು ಸಹ ಮಾಡಿದ್ದೇವೆ. ತುಮಕೂರಿನಿಂದ ಕನಿಷ್ಠ 6 ಬಸ್ಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ನಮ್ಮ ತುಮಕೂರು ಜಿಲ್ಲೆಯಿಂದ ಒಟ್ಟು ಕನಿಷ್ಠ 1,000 ಜನನವರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸೋದಕ್ಕೆ ನಾವು ವಿನಂತಿಸ್ಕೊಂಡಿದ್ದೀವಿ. ಎಲ್ಲ ತಾಲೂಕುಗಳಲ್ಲಿ ಕೂಡ ಎಲ್ಲ ನಮ್ಮ ಬ್ರಾಹ್ಮಣ ಸಭಾದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ನಾವು ಈಗಾಗಲೇ ಸೂಚನೆಗಳನ್ನು ನೀಡಿ ಅಲ್ಲಿಂದ ನಿಮ್ಮ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬನ್ನಿ ಅಂತ ಕೂಡ ನಾವು ತಿಳಿಸಿದ್ದೀವಿ. ನಾವು 18 ಮತ್ತು 19 ನಡೆಯುವ ಈ ಸುವರ್ಣ ಸಂಭ್ರಮ ಬೆಂಗಳೂರಿನ ಒಂದು ಏನು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, ಅಲ್ಲಿ ಕನಿಷ್ಠ 1,00,000 ಜನ ಅಲ್ಲಿ ಸೇರೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಉಳ್ಕೊಳ್ಳೋ ಅಂಥವ್ರಿಗೆ ವ್ಯವಸ್ಥೆಗಳು ಕೂಡ ಇದೆ. ಮತ್ತು ಮೊದಲನೇ ದಿವಸ ಎಲ್ಲ ಪರಮ ಪೂಜ್ಯರುಗಳು ಆಗಮಿಸ್ತಾ ಇದ್ದಾರೆ. ಮತ್ತು 2ನೇ ದಿವಸ ಎಲ್ಲ ರಾಜಕೀಯ ಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ನಮ್ಮ ವಿಪ್ರ ಸಮ್ಮೇಳನ ಭಾಳ ಯಶಸ್ವಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲ ಭಾಗವಹಿಸುವಿಕೆ ತುಂಬ ಮುಖ್ಯ. ಎಲ್ಲರ ಭಾಗವಹಿಸುವಿಕೆ ನಿರೀಕ್ಷೆಗೆ ಮೀರಿ ಆಗಬೇಕು. ಮತ್ತು ಸ್ಮರಣ ಸಂಚಿಕೆಗಳನ್ನು ಕೂಡ ತರ್ತಾ ಇದ್ದಾರೆ. ಆ ಸ್ಮರಣ ಸಂಚಿಕೆಗಳಿಗೆ ತಾವು ಕೂಡ ನಿಮ್ಮ ಪ್ರಕಟಣೆಗಳನ್ನು ನೀಡಿ ಒಂದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾಕ್ಕೆ ಸಹಕಾರನ ನೀಡಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಸಾರ್ವಜನಿಕರು ಎಲ್ಲ ವಿಪ್ರ ಬಾಂಧವರಲ್ಲಿ ನಾನು ವಿನಂತಿಸ್ಕೊತೀನಿ. ಇದು ನಮಗೆ ಒಂದು ಹಬ್ಬದ ರೀತಿಯಲ್ಲಿ ಈ ಸಂಭ್ರಮ ಖಂಡಿತವಾಗಲೂ ಭಾಳ ಯಶಸ್ವಿಯಾಗಲಿ. ನಮ್ಮ ಬೆಂಗಳೂರಿನಲ್ಲಿ ನಡೆಯುತ್ತಿರುವ